ರಾಜ್ಯಕ್ಕೆ ಖುಷಿ ಸುದ್ದಿ ಕೊಡ್ತಾ ಇದ್ದಂತ BTV GM ಕುಮಾರ್ ಅವರ ಹನಿ ಟ್ರ್ಯಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ. BTV GM ಕುಮಾರ್ ಬೆಳಗ್ಗೆ ಹೆದ್ರೆ ಬೇರೆಯವ್ರ ಬಗ್ಗೆ ಬಿಟ್ಟಿ ಪ್ರಚಾರ ಕೊಟ್ಕೊಂಡು ಕುತ್ಕೊಳ್ಳೋಂತ ಹನಿ ಟ್ರ್ಯಾಪ್ ಗ್ಯಾಂಗ್ ಪೊಲೀಸ್ ಅವರ ವಶದಲ್ಲಿದೆ. ನಮ್ಮ ಬಗ್ಗೆನೂ ತುಂಬಾ ಬಿಟ್ಟಿ ಪ್ರಚಾರ ಕೊಟ್ಟಿದ್ರು. ಬಟ್ ನಾವು ಸುಳ್ಳು ಪ್ರಚಾರ ಕೊಡೋದು ಬೇಡ, ಸಿಕ್ಕಿರುವಂತ ಸತ್ಯನ ಜನರಿಗೆ ಪ್ರಚಾರ ಮಾಡುವಂತ ಕೆಲಸ ನಾನು ಮಾಡ್ತೇನೆ. ಅಂಡ್ ಕೆಲ ಮಾಧ್ಯಮಗಳು ಬೆಳಗ್ಗೆಯಿಂದ ಪ್ರಸಾರ ಮಾಡ್ದಿರೋರು ಈಗಷ್ಟೇ GM ಕುಮಾರ್ಗೆ ಮೆಸೇಜ್ ಹಾಕಿ ಬಂದಿದ್ದೀನಿ, ಪ್ಲೀಸ್ ವಾಚ್ ಮೈ ಲೈವ್ ಅಂತ ಹೇಳಿ ಲಿಂಕ್ ಕೂಡ ಕಳಿಸಿದ್ದೇನೆ ಅವನಿಗೆ. ಮಾಧ್ಯಮದವರು ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದಾರೆ, ಯಾರು ಪ್ರಸಾರ ಮಾಡಿಲ್ಲ. ಮಧ್ಯಾಹ್ನ ಮೇಲೆ ರೀಲ್ಸ್ ರಾಣಿ ದಿವ್ಯಾ ವಸಂತ, ನಾಟ್ ರೀಲ್ಸ್ ರಾಣಿ ದಿವ್ಯಾ ವಸಂತ, BTV GM ಕುಮಾರ್ ಅವರ ಹನಿ ಟ್ರ್ಯಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಆರೋಪಿ, ದರ್ಶನ್ ಅಪರಾಧಿ, ದರ್ಶನ್ಗೆ ಗಲ್ಲಗಾಕಿ ಅಂತ ಹೇಳಿ ಬಿಟ್ಟಿ ಪ್ರಚಾರ ಕೊಡ್ತಾ ಇದ್ದಂತ ಮಾಧ್ಯಮದವರೇ ಈಗ BTV GM ಕುಮಾರ್ ಅವರ ಹನಿ ಟ್ರ್ಯಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ ಅಂತ ಹೇಳಿ ಟೈಟಲ್ ಕೊಡಿ. ಯಾಕಂದ್ರೆ ಕಂಡವ್ರ ಹೆಸರು ಹೇಳ್ಕೊಂಡು ಈ ನನ್ನ ಮಕ್ಕಳಿಗಂತೂ ಯಾರಿಗೂ ಇಮೇಜ್ ಇಲ್ಲ, ಕೆಟ್ಟ ಮಾತು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಆಲ್ರೆಡಿ ಮಾತಾಡಕ್ ಮುಂಚೆನೆ. ಈ ನನ್ನ ಮಕ್ಕಳಿಗೆ ಮಾಧ್ಯಮದವ್ರಿಗೆ ನಿಮಗೆ ಇಮೇಜ್ ಅಂತೂ ಇಲ್ವೇ ಇಲ್ಲ. ಬೇರೆಯವ್ರ ಇಮೇಜ್ ಮಾಡ್ಕೊಂಡು ಬದುಕೋ ಅಂತ ಬರ್ಗೆಟ್ ಬಿತ್ತಿರೋಂತ ಬರ್ಗೆಟ್ BTV ಚಾನಲ್ ಇದು. ನಮ್ಮ ಬಗ್ಗೆನು ಸಂಧ್ಯಾ ಪುರಾಣ ಅಂತ ಹೇಳಿ ಒಂದಷ್ಟು ಪ್ರಚಾರ ಕೊಟ್ಟಿದ್ದ. ಆಕ್ಚುಲಿ ಇವನೇ ಹನಿ ಟ್ರ್ಯಾಪ್. ಇವನ ಹತ್ರ ಹೆಂಗಂತೆ ಗೊತ್ತಾ, BTV ಹತ್ರ ಬರೀ ಬೆತ್ಲೆ ಅರ್ಧಂಬರ್ಧ ಬಟ್ಲೆ ಹಾಕೊಂಡು ಹೋದ್ರೆ ಇಂಟರ್ವ್ಯೂಗೆ ಆಂಕರಿಂಗ್ ಆಗಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್, ಇಲ್ಲ ಅಂದ್ರೆ ರಿಜೆಕ್ಟೆಡ್ ಲೆಟರ್ ಅಂತ ಸೀದಾ ರಿಜೆಕ್ಟ್ ಮಾಡಿ ಕಳಿಸ್ತಾನೆ. ಬರುವಂತ ಹೆಣ್ಮಕ್ಳು ಹನಿ ಟ್ರ್ಯಾಪ್ ಮಾಡೋದಕ್ಕೆ ರೆಡಿ ಇರಬೇಕು. ಇವನ್ಗೆ ಮೈ ಬಗ್ಸಿ ದುಡಿಯುವಂತ ಯೋಗ್ಯತೆ ಇಲ್ಲ. ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ದುಡ್ಡು ಮಾಡುವಂತ ಒಂದು ದಂಧೆಗಿಳಿದಿದ್ದಾನೆ BTV GM ಕುಮಾರ್. ದರ್ಶನ್ ಅಭಿಮಾನಿಗಳೇ, ಇವಾಗ ಎದ್ದೊಳಿ ಮಾತಾಡಿ. ಒಂದ್ ಹೇಳ್ತೀನಿ ಕೇಳಿ, ದರ್ಶನ್ ತಪ್ಪು ಮಾಡಿದ್ರೆ ಅವ್ರ ಅಪರಾಧಿ ಆಗಿದ್ರೆ ಶಿಕ್ಷೆ ಆಗ್ಲಿ, ಗಲ್ಲು ಶಿಕ್ಷೆನೇ ಆಗ್ಲಿ, ಪರವಾಗಿಲ್ಲ, ನಮ್ಗೇನಿಲ್ಲ. ದರ್ಶನ್ ಅವರು ಹೋಗಿರೋದು ಹೊಡೆದಿರೋದು ನಿಜ. ಅದು ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಹಂಗ್ ಮಾಡ್ದ ಹಿಂಗ್ ಮಾಡ್ದಂತ ಪ್ರಚಾರ ಕೊಡ್ತಾ ಇದ್ದಂತ ಮಾಧ್ಯಮಗಳು ಇವತ್ತು ಕೊಡಿ BTV GM ಕುಮಾರ್ ಬಗ್ಗೆ ಅವ್ನ್ ಮಾಡುತ್ತಾ ಇರುವಂತ ದಂಧೆ ಕೆಲಸದ ಬಗ್ಗೆ. ಇದೇ BTV GM ಕುಮಾರ್ ವಸಂತ್ ನಗರಲ್ಲಿ ಎಂಬಸಿ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನಂಬರ್ 831 ಹೆಣ್ಣು ಮಕ್ಕಳಿಗಂತಾನೆ ಹನಿ ಟ್ರ್ಯಾಪ್ ಮಾಡಕಂತಾನೆ ಫ್ಲಾಟ್ ಮಾಡಿ ಬೇರೆ ಇಟ್ಟಿದ್ದ. ಫಿನಾನ್ಷಿಯಲಿ ಇರೋಂಥವ್ರನ್ನ, ಹೆಸರು ಮಾಡಿರೋಂಥವ್ರನ್ನ ಅವ್ರನ್ನ ಟ್ರ್ಯಾಪ್ ಮಾಡೋದು. ಅವ್ರ ಹತ್ರ ಹುಡುಗಿ ಇದ್ರೆ ಹುಡುಗನ್ ಕಳಿಸ್ತಾನೆ, ಹುಡುಗ ಇದ್ರೆ ಹುಡುಗಿನ ಕಳಿಸ್ತಾನೆ, ಹನಿ ಟ್ರ್ಯಾಪ್ ಮಾಡಕ್ ಬಿಡ್ತಾರೆ. ಅವ್ರನ್ನ ವಿಡಿಯೋಸ್ ಮಾಡ್ಕೊಳ್ತಾರೆ. ವಿಡಿಯೋಸ್ ಇಟ್ಕೊಂಡು ನಿಮ್ಮ ವಿಡಿಯೋಸ್ ಈ ತರ ಇದೆ, ಅಕ್ರಮ ಕೆಲಸ ಮಾಡ್ತಾ ಇದೀರಾ, ನೀವು ದಂಧೆ ನಡೆಸ್ತಾ ಇದೀರಾ, ವೇಶ್ಯಾವಾಟಿಕೆ ನಡೆಸ್ತಾ ಇದೀರಾ ಅಂತ ಹೇಳಿ 15 ಲಕ್ಷ 20 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಸೊ ಇದು ಮೇನ್ ಕಿಂಗ್ ಪಿನ್ನು BTV GM ಕುಮಾರ್. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅವನ ಮೇಲೆ ವಿಜಯನಗರಲ್ಲಿ ಕೋಟಿ ಲೂಟಿ ಮಾಡಿದಂತ ಸಾಚ ಅನ್ನೋ ತರ BTVದಲ್ಲಿ ಕುತ್ಕೊಂಡು ಎಲ್ಲರ ಬಗ್ಗೆ ಬಿಟ್ಟಿ ಪ್ರಚಾರ ಕೊಟ್ಕೊಂಡು ನ್ಯೂಸ್ ಮಾಡ್ತಾರಲ್ವಾ. ಪ್ರತಿ ಒಂದು ಮಾಧ್ಯಮದವರು ಯಾರ್ಯಾರು ನ್ಯೂಸ್ ಮಾಡ್ತೀರಾ ಅವ್ರ ಹೆಸರಲ್ಲೇ ಭಿಕ್ಷೆ ಮಾಡಿ ತಿಂತಾ ಇರೋಂತ ಬರ್ಗೆಟ್ ಮಾಧ್ಯಮಗಳು. ಸತ್ಯ ತೋರ್ಸಕ್ಕಂತೂ ಯೋಗ್ಯತೆ ಇಲ್ಲ. ಇವ್ರಿಗೆ ವಯಸ್ಸಂತೂ ಬೇಡವೇ ಬೇಡ. ದುಡ್ಡು ಮಾಡೋದಕ್ಕೆ ಅದು ಮುದುಕನೇ ಆಗಿರ್ಲಿ ಇಲ್ಲ ಮುದುಕಿನೇ ಆಗಿರ್ಲಿ ಅಂತ ಬರ್ಗೆಟ್ ಸಾಯ್ತಾರೆ. ಪೊಲೀಸ್ ಅವ್ರ ವಶದಲ್ಲಿದ್ದಾರೆ, ತನಿಖೆ ನಡೀತಾ ಇದೆ. ಆಲ್ರೆಡಿ ಒಂದ್ಸಲ BTV GM ಕುಮಾರ್ ಕನ್ವಿಕ್ಟ್ ಆಗಿದ್ದ ಡಿಫಾರ್ಮೇಶನ್ ಕೇಸಲ್ಲಿ. ಎಷ್ಟು ಜನರ ಹೆಸರು ಹಾಳು ಮಾಡ್ತಿರೋ ನೀವೆಲ್ಲಾರು, ಮಾಧ್ಯಮದವರು ಎಷ್ಟೋ ಜನರ ಹಾಳು ಮಾಡ್ತೀರಾ ನೀವೆಲ್ಲಾರು. ಮೈ ಬಗ್ಸಿ ದುಡಿಯೋಂತ ಯೋಗ್ಯತೆ ಇಲ್ವಾ ನಿಮ್ಗೆ ಯಾರಿಗೂ? ಕರ್ಮ ಅನ್ನೋದು ಬಂತಂದ್ರೆ ಅನುಭವಿಸ್ಲೇಬೇಕು. ನಿಮ್ಮಂತ ಲೋಫರ್ಸು ಅನುಭವಿಸ್ಲೇಬೇಕು. BTV GM ಕುಮಾರ್ ಕಾಣದ ಕೈ ಅಂತ ಹೇಳಿ 4 ಗೋಡೆ ಮಧ್ಯ ಕುತ್ಕೊಂಡು ಆಟ ಆಡ್ಸೋದಲ್ಲ. ನೀನು ಜಿ ನ್ಯೂಸು ಏನೇನ್ ಕತೆ ನಂದೇ ನ್ಯೂಸ್ ಮಾಡ್ಬಿಟ್ಟು ನೆಗೆಟಿವ್ ನ್ಯೂಸ್ ಮಾಡಿ ಪಾಸಿಟಿವ್ ನ್ಯೂಸ್ ಮಾಡ್ತೀನಿ 10 ಲಕ್ಷ ಕೊಡಿ ಅಂತ ಕೇಳಿದ್ದಂತ ಲೋಫರ್ಸ್ ಇವರೆಲ್ಲಾರು. ನನ್ನ ಹತ್ರ ಈಗಲೂ ವಾಟ್ಸಪ್ ಮೆಸೇಜಸ್ ಇದೆ. ಇವರು ಏನೊಂದು ದಿವ್ಯಾ ವಸಂತ, BTV ಆಂಕರ್ ದಿವ್ಯಾ ವಸಂತ ಬಂಧನ ಆಗಿದ್ದಾರೆ. ಇವ್ರಿಗೆ ಸಂಬಳಗಿಂತ ಗಿಂಬಳಾಗ್ಲೇ ಜಾಸ್ತಿ. ಆದ್ರೂ ತಾಳ್ಮೆ ಇರ್ಬೇಕಪ್ಪ ಹೆಣ್ಮಕ್ಳಿಗೆ. ಈ ಲೆವೆಲ್ಗೆ ಈ ತರ ಮುದುಕರ ಸವಾಸ, ಯೂತ್ಸ್ ಹುಡುಗರು ಅಂತವ್ರ ಸವಾಸ ಆದ್ರೂ ಮಾಡ್ಕೊಂಡಾದ್ರು ಲೈಫ್ ಲೀಡ್ ಮಾಡಿ ಇಂಥ ಬರ್ಗೆಟ್ಟಿರ್ತೀರ ಹಣಕ್ಕೋಸ್ಕರ. ಈ ಲೆವೆಲ್ಗೆ ತಿನ್ನೋದಂತೂ ತೂಟಕ್ಕೆ, ಸಂಸಾರ ಮಾಡ್ಕೊಂಡು ಹೆಂಗೋ ಜೀವನ ಮಾಡೋದಕ್ಕೆ ಈ ಬಾಳ್ ಬೇಕಾ ನಿಮ್ಗೆಲ್ಲಾರ್ಗು? ಇಂದ್ರನಗರಲ್ಲಿ ಒಂದು ಸಲೂನ್ ಇರುತ್ತೆ. ಸಲೂನ್ಗೆ 1 ತಿಂಗಳಿಂದ ಟ್ರ್ಯಾಪ್ ಮಾಡಿರ್ತಾರೆ ಇವರು. BTV ಏನ್ ಆಂಕರ್ ಆಗಿರ್ತಾಳೆ ದಿವ್ಯಾ ವಸಂತ,
ಇವರು BTV GM ಕುಮಾರ್ ಅನೇಕ ಜನ ಒಂದು ಟೀಮ್ ಮಾಡ್ಕೊಂಡಿರ್ತಾರೆ, ಸ್ಪೈ ಗ್ರೂಪ್ ಅಂತ ಸಹ ಮಾಡ್ಕೊಂಡಿರ್ತಾರೆ. ಸಾವಿರಾರು ಜನ ಫಿನಾನ್ಷಿಯಲಿ ಚೆನ್ನಾಗಿರೋಂಥವ್ರನ್ನ, ಹೆಸರು ಮಾಡಿರೋಂಥವ್ರನ್ನ ಟ್ರ್ಯಾಪ್ ಮಾಡೋದೇ ಇವ್ರ ಕೆಲಸ. ಒಂದು ಹುಡುಗಿನ ಕೆಲ್ಸಕ್ಕಂತ ಸಲೂನ್ಗೆ ಸೇರಿಸ್ತಾರೆ. ಸೇರಿಸಾದ್ಮೇಲೆ ಆ ಹುಡುಗಿ ಒಂದು 15-20 ದಿವಸದಿಂದ ಕೆಲಸ ಮಾಡ್ತಾ ಇರ್ತಾಳೆ ಇಂದಿರಾನಗರ್ ಸಲೂನ್ ಅಲ್ಲಿ. BTV ಆಂಕರ್, ಒತ್ತಿ ಹೇಳ್ತೀನಿ, BTV ಆಂಕರ್ ದಿವ್ಯಾ ವಸಂತ ತಮ್ಮ ಆ ಸಲೂನ್ಗೆ ಹೋಗ್ತಾನೆ, ನನಗೆ ಸರ್ವಿಸ್ ಬೇಕು ಅಂತ ಹೇಳಿ. ಅವರೇ ಸೇರಿಸಿರೋಂಥ ಹುಡುಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಅವರೇ ಸೇರಿಸಿರ್ತಾರೆ ಟ್ರ್ಯಾಪ್ ಮಾಡಕ್ಕಂತಾನೆ. ಸೊ ಆ ಸಲೂನ್ ಒಳಗೆ ಇವನು ನನ್ಗೆ ಇದೇ ಹುಡುಗಿ ಸರ್ವಿಸ್ ಮಾಡಬೇಕು ಅಂತ ಹೇಳಿ ಸಲೂನ್ ಒಳಗೆ ಹೋಗಿ ಒಂದು ಸ್ಪೈ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ಇವರೇ ಒಂದು ರೆಕಾರ್ಡಿಂಗ್ ಮಾಡ್ಕೊಳ್ತಾರೆ. ಅಂದ್ರೆ ಅಲ್ಲಿ ಏನೋ ಒಂದು ದಂಧೆ ವೇಶ್ಯವಟಿಕೆ ಏನೋ ನಡೀತಾ ಅನ್ನೋ ತರ ಒಂದು ವಿಡಿಯೋ ಮಾಡ್ಕೊಳ್ತಾರೆ. ಕೆಲವೊಂದಷ್ಟು ವಿಡಿಯೋಸ್ ಬಂದಿದೆ, ಗೊತ್ತಿಲ್ಲ ಯಾಕೆ ನನಗೆ ಕಳಿಸ್ತಾರ ಅಂತ, ನನಗೆ ಬಂದು ಸೇರ್ಬಿಡುತ್ತೆ ಅಲ್ಲ. ಸೊ ಆ ಟೈಮಲ್ಲಿ ಆ ವಿಡಿಯೋಸ್ ಮಾಡ್ಕೊಂಡು ಬಂದಾದ್ಮೇಲೆ BTV ಆಂಕರ್ ದಿವ್ಯಾ ವಸಂತ, ಅವರ ತಮ್ಮ ಅಂಡ್ ರಾಜ್ ನ್ಯೂಸ್ ವೆಂಕಟೇಶ್, ಅವನ ಮುಖ ನೋಡಪ್ಪ, ಇವ್ರ ಮುಖಗಳು ನೋಡಿದ್ರೆ ಒಂದು ತಿನ್ನಕ್ಕೂ ನಮ್ಗೆ ಆಗೋದಿಲ್ಲ. ಇಂಥ ನನ್ನ ಮಕ್ಕಳೆಲ್ಲ ಮಾಧ್ಯಮ ಅಂತ ಹೆಸರಿಟ್ಕೊಂಡು ಈ ಬಾಳ್ಬೇಕಾ? ಅವ್ರಿಗೆ 15 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಬಟ್ ಅವನ್ ಪುಣ್ಯಾತ್ಮ ಅಂತ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸದೇ ಇಲ್ದಿರೋ ಕಾರಣಕ್ಕೆ ಹೋಗಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಹೇಳೋದು, ಇಲ್ಲಿ ಯಾರೇ ತಪ್ಪು ಮಾಡ್ಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ಬಟ್ ಮಾಧ್ಯಮಗಳು ಇತ್ತೀಚೆಗೆ ಯಾವ ವರ್ಸ್ಟ್ ಲೆವೆಲ್ಗೆ ಇಳಿದಿದೆ ಅಂತ ಹೇಳಿದ್ರೆ, ದರ್ಶನ್ ಅವರು ಇಲ್ಲಿ ಇದ್ದೋಗ ಸೇವೆ ಮಾಡಿದ್ ಇವ್ರಿಗೆ ಯಾರಿಗೂ ನೆನಪಿಲ್ಲ. ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ತಿಂದವನ್ ಯಾವನೂ ಇಲ್ಲ. ಅಟ್ಲೀಸ್ಟ್ ದರ್ಶನ್ ಅವ್ರು ಹೊರಗಡೆ ಇದ್ದೋಗು ಸೇವೆ ಮಾಡ್ತಾ ಇದ್ರು, ಜೈಲಲ್ಲಿ ಇದ್ದೋಗಾದ್ರೂ ಮಾಧ್ಯಮದವರು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡೆ ಭಿಕ್ಷೆ ಬೇಡಿ ತಿಂತಾ ಇದಾರೆ ಬರ್ಗೆಟ್ ಮಾಧ್ಯಮಗಳು. ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಮುಂಚೆ ಎಲ್ಲ ಮಾಧ್ಯಮದವ್ರಿಗೂ ಒಂದು ಹೇಳ್ತೀನಿ, ನಿಮ್ಗೆಲ್ಲರಿಗೂ ತಾಕತ್ತಿದ್ರೆ BTV GM ಕುಮಾರ್ ಹನಿ ಟ್ರ್ಯಾಪ್ ತಂಡ ಬಂಧನ ಆಗಿದೆ ಅಂತ ಹಾಕಿ. ಯಾಕೆ ರೀಲ್ಸ್ ರಾಣಿ ದಿವ್ಯಾ ವಸಂತ ಅಂತ ಹಾಕ್ತೀರಾ? ನಿಮ್ದೆಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಗೋಕರ್ನಾಗ ಎಲ್ಲೆಲ್ಲಿ ಹೋಗ್ತಾ ಇದ್ರಿ, ಎಲ್ಲೆಲ್ಲಿ ಲಾಡ್ಜ್ ಬುಕ್ ಮಾಡ್ತಾ ಇದ್ರೆ ನಿಮ್ದೇ ಡೀಟೇಲ್ಸ್ ಪೊಲೀಸ್ ಅವ್ರ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿದೆ ಅಲ್ವಾ? ಬಂಧನ ಅತಿ ಶೀಘ್ರದಲ್ಲೇ ಅನೇಕ ಮಾಧ್ಯಮದವ್ರು ಆಗ್ತಾರೆ. ಅನೇಕ ಮಾಧ್ಯಮದ ಮೇಲೆ ಚಾಟಿ ಬೀಳ್ಸುವಂತ ಕೆಲಸ ಆಗೇ ಆಗುತ್ತೆ. ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಆಗಿದೆ. ಬಿಕಾಸ್ ಮಾಧ್ಯಮ ಅನ್ನೋದು ಲಿಮಿಟ್ ಕ್ರಾಸ್ ಆಗಿ ಹೋಗ್ತಾ ಇದೆ, ತುಂಬಾ ಲಿಮಿಟ್ ಕ್ರಾಸ್ ಆಗಿ ಹೋಗ್ತಾ ಇದೆ. ಅಂದ್ರೆ ಮಾಧ್ಯಮ ಅನ್ನೋದು ಸಮಾಜಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಹೊರತು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ದಾರಿ ತಪ್ಪಿಸುವಂತ ಕೆಲಸ, ಆಗುವಷ್ಟು ಕ್ರೈಮ್ ಇನ್ನಷ್ಟು ಮಾಡುವಂತ ಕೆಲಸ. ಬಿಕಾಸ್ ಇಲ್ಲಿ ನಿಜವಾದ ಆರೋಪಿಗಳು, ನಿಜವಾದ ಅಪರಾಧಿಗಳು ಮಾಧ್ಯಮ ಲೋಕದಲ್ಲಿ ಮಾಧ್ಯಮ ಹೆಸರಂತೆ ಹೇಳ್ಕೊಂಡು ಅವ್ರು ಮಾಡುವಂತ ಕೆಟ್ಟ ಕೆಲಸ, ಕೆಟ್ಟ ಆಕ್ಟಿವಿಟೀಸ್ ನ ಮುಚ್ಚಾಕೊಡೋದಕ್ಕೆ ಒಂದು BTV, ZTV, ಇನ್ನೊಂದು ಟಿವಿ, ಮತ್ತೊಂದು ಟಿವಿ ಅಂತ ಪ್ಲಾಟ್ಫಾರ್ಮ್ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಪ್ರಚಾರ ಕೊಟ್ಟು ಡ್ಯಾಮೇಜ್ ಮಾಡಿ ಬಿಸಾಕೋದೇ ಕೆಲಸ ಅವ್ರದ್ದು, ಬೇರೆ ಏನೂ ಇಲ್ಲ. ಈ ದಿವ್ಯಾ ವಸಂತ ಅವಳು ಬಟ್ಟೆ ಹಾಕೋಗೆ ಗೊತ್ತಾಗ್ತಾ ಇತ್ತು ನೋಡ್ರಿ, ಪ್ರತಿಯೊಬ್ಬರಿಗೂ ಜೀವನ ಮಾಡಕ್ಕೆ ದುಡ್ಡು ಬೇಕು. ಬಟ್ ಈ ಲೆವೆಲ್ಗ ಯಾವನ ಕಮೆಂಟ್ ಆಗ್ತಾ ಇದ್ದ, ನಿಂದೇನಾಯ್ತು ಅಂತ ವೈಯಕ್ತಿಕ ವಿಚಾರ ತಗೊಂಬಂದು ಇಲ್ಲಿಟ್ರೆ ನಾನ್ ನಂದೇನಂತ ತಾಕ್ತೀನಿ ನಿಮ್ ಮುಖಕ್ಕೆ. ಯಾವನೇ ಬ್ಯಾಡ್ ಕಮೆಂಟ್ಸ್ ಆಗ್ತಾನಲ್ವಾ ಅವ್ರಿಗೆ ತಿರುಗಿಸಿ ಹೋಗ್ಬೇಕು, ಅದು ಹಂಗ ಕೊಡ್ತೀನಿ. ಬಿಕಾಸ್ ನಾನು ಫಸ್ಟ್ ಎಲ್ಲ ಕೆಟ್ಟ ಮಾತುಗಳು ಮಾತಾಡ್ತಾ ಇರಲಿಲ್ಲ, ಕಲ್ತಿಲ್ಲ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಯಾವಾಗ ಈ ಬಿಟ್ಟಿ ಪ್ರಚಾರ ಮಾಧ್ಯಮದಲ್ಲಿ ಸಂಧ್ಯಾ ಪುರಾಣ ಕೋಟಿ ಲೂಟಿ ಮಾಡ್ಬಿಟ್ಟಿದ್ದಾಳೆ. ಅಯ್ಯೋಪ್ಪ ಎಷ್ಟು ನ್ಯೂಸ್ ಮಾಡಿದ್ರು ಅಂತ ಅಂದ್ರೆ ಈ ನನ್ನ ಮಕ್ಕಳಿಗೆ ಬರೀ ಕಂಡೋರ್ ಹೆಸರು ಹೇಳ್ಕೊಂಡೇ ಬದುಕೋದು ಅನ್ಸುತ್ತೆ ಈ ಮಾಧ್ಯಮದವರು. ಸೊ ಇವಾಗ BTV GM ಕುಮಾರ್ ಹನಿ ಟ್ರ್ಯಾಪ್ ಮಾಡುವಂತ ಅಯೋಗ್ಯ ಇವನು ಇನ್ನೊಬ್ಬರ ಬಗ್ಗೆ ನ್ಯೂಸ್ ಮಾಡ್ತಾನೆ. ಲೋಫರ್, ಕೆಟ್ಟ ಮಾತಾಡಬೇಡಿ ಅಂತ 1000 ಸಲ ಹೇಳಿದ್ದಾರೆ. ಬಟ್ ನಾನು ಮಾತಾಡ್ತಾನೆ ಇದ್ದೀನಿ. ದಯವಿಟ್ಟು ಮಾಧ್ಯಮದಲ್ಲಿ ಏನ್ ಕೊಡ್ತಾ ಇದಾರೆ ಅದೆಲ್ಲ ಶುದ್ಧ ಸುಳ್ಳು, ಯಾರು ಸಹ ನಂಬಕ್ ಹೋಗ್ಬೇಡಿ. ದರ್ಶನ್ ಅಭಿಮಾನಿಗಳೇ ಧೈರ್ಯವಾಗಿರಿ, ಮಾಡ್ತಾ ಇರುವಂತ ಪೂಜೆ ಖಂಡಿತವಾಗ್ಲೂ ಫಲಿಸುತ್ತೆ, ಚಾರ್ಜ್ ಶೀಟ್ ಆಗುತ್ತೆ. ಈ ಮಾಧ್ಯಮ ಏನ್ ಪ್ರಚಾರ ಕೊಡುತ್ತೆ ನಿಜವಾಗ್ಲೂ ಏನು ಯೂಸ್ ಇಲ್ಲ. ದರ್ಶನ್ ಅವ್ರ ಅಪರಾಧಿ ಆಗಿದ್ರೆ ಖಂಡಿತ ಶಿಕ್ಷೆ ಆಗುತ್ತೆ. ಇವತ್ತಿಗೂ ಹೇಳೋದಷ್ಟೇ, ನಾಳೆನೂ ಹೇಳೋದಷ್ಟೇ, ಮುಂದಕ್ಕೂ ಹೇಳೋದಷ್ಟೇ. ದರ್ಶನ್ ಅವ್ರು ಶೆಡ್ಗೆ ಹೋಗಿದ್ ನಿಜ, ಹೊಡೆದದ್ದು ನಿಜ, ಆದ್ರೆ ಕೊಲೆ ಮಾಡಿಲ್ಲ ದರ್ಶನ್ ಅವರು. ಏನ್ ಮಾಧ್ಯಮದವ್ರು ಬಿಟ್ಟಿ ಪ್ರಚಾರ ಕೊಟ್ಕೊಂಡು ಕೂತಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ, ಅವರು ಮಾಡ್ತಾ ಇರುವಂತ ಅಕ್ರಮ ದಂಧೆ, ಅಕ್ರಮ ವೇಶ್ಯವಾಟಿಕೆ ಚಟುವಟಿಕೆಗಳು, ಬೇರೆ ಈ ತರ ಹನಿ ಟ್ರಾಪ್ ನ ಮುಚ್ಚಾಕೊಳ್ಳೋದಕ್ಕೆ ಮತ್ತೊಬ್ಬರ ಬಗ್ಗೆ ಮಾತಾಡ್ತಾರೆ. ಇವತ್ತೇನು ಒಂದು ಚಾನೆಲ್ ಬಂದಾಗಿದೆ, ಅದೇ ತರ ಅನೇಕ ಚಾನೆಲ್ಸ್ ಬಂದಾಗುವಂತ ಸಾಧ್ಯತೆ ತುಂಬಾ ಹತ್ರದಲ್ಲಿದೆ. ದಯವಿಟ್ಟು ನ್ಯೂಸ್ ಪೇಪರ್ಸ್ ಓದಿ, ಇಂಥ ಥರ್ಡ್ ಕ್ಲಾಸ್ ಮಾಧ್ಯಮಗಳನ್ನ ನೋಡಬೇಡಿ, ಎಂಕರೇಜ್ ಮಾಡಬೇಡಿ. ಏನೇ ನಮಗ್ ಬಂದಿರುವಂತ ಮಾಹಿತಿ ನಾನಂತೂ ಶೇರ್ ಮಾಡ್ತೀನಿ. ಇವ್ರಿಗೆ ಚಪ್ಲಿಗೆ ಬತ್ತೆ ಸುತ್ತಲ್ಲ, ಡೈರೆಕ್ಟ್ ಚಪ್ಲಿದಲ್ಲೇ ಹೊಡಿಬೇಕು. ಬದಲಾಗಬೇಕು ಅಂತ ಅಂದ್ರೆ ನಮ್ಮ ಸಮಾಜ, ಯುವಕರು ಧ್ವನಿ ಎತ್ತಬೇಕು.
ಯೂತ್ಸ್ ಬರಬೇಕು ಮುಂದೆ. ಇಲ್ಲ ಅಂದ್ರೆ ನೋಡಿ ಅವನ್ ಯಾರೋ ಅವಳು ನೋಡಿ ಎಷ್ಟು ಬರ್ಗೆಟ್ ಕೂತಿದ್ಲ ಅಂತ ಹೇಳಿ ದುಡ್ಡು ಮಾಡೋದಕ್ಕೆ ಈ ಲೆವೆಲ್ ಇಷ್ಟೊಂದ ವಯಸ್ಸು ಬೇಡ ದುಡ್ಡು ಮಾಡೋದಕ್ಕೆ. ಅವನ್ ವೆಂಕಟೇಶು ಏನ್ರಿ ಇವ್ರಿಗೆಲ್ಲ ಬಂದಿರೋ ದೊಡ್ಡ ರೋಗ ಗೊತ್ತಿಲ್ಲ. ಮಾತಾಡ್ಬಿಟ್ರೆ ನಾವು ಕೆಟ್ಟವರು. ಅಂಡ್ ದಯವಿಟ್ಟು ಯಾರು ಸಹ BTV ಮತ್ತೊಂದು ಟಿವಿ ಏನೇನು ಪ್ರಸಾರ ಮಾಡ್ತದೆ ಏನು ನಂಬಕ್ ಹೋಗ್ಬೇಡಿ. BTV GM ಕುಮಾರ್ನ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಧ್ಯಮದವರು. BTV GM ಕುಮಾರ್ ಈ ಕೇಸಲ್ಲೇ ಇಲ್ಲ ಅಂತ ಹೇಳಿ ಮುಚ್ಚಾಕ್ಬೇಕು ಅಂತ ಇದ್ ಮಾಡ್ತಾ ಇದ್ದಾರೆ. ಅವನ ಮೇಲೆ ಆಲ್ರೆಡಿ NWD ಆಕ್ಟ್ ಇತ್ತು, ನಾನ್ ಬೇಲಬಲ್ ವಾರೆಂಟ್ ಇತ್ತು, ಕನ್ವಿಕ್ಟ್ ಆಗಿದ್ದಾನೆ, ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದಾನೆ, ಈಗಲ್ ಸೈಟ್ ಮೀಡಿಯಾಗೂ ಮೋಸ ಮಾಡಿದಾನೆ, ಅಂಡ್ ಸುಮಾರು ಡಿಫಾರ್ಮೇಶನ್ ಕೇಸಲ್ಲಿ ಕನ್ವಿಕ್ಟ್ ಆಗಿದ್ದಾನೆ. ದೊಡ್ಡ ಫ್ರಾಡ್ ಇವರೆಲ್ಲಾರು, ದೊಡ್ಡ ಫ್ರಾಡ್ ನನ್ನ ಮಕ್ಕಳು. ಈ ಮಾಧ್ಯಮ ಅನ್ನೋದೇ ಫ್ರಾಡು. ಪ್ರತಿ ಒಂದು ಮಾಧ್ಯಮ ಹೆಂಗ್ ಹೊರಗಡೆ ಬರುತ್ತೆ ಪ್ರತಿಯೊಬ್ಬರು ಹಿಸ್ಟ್ರಿ ಅಂತ ನೋಡಿ. ಅಂಡ್ ಯಾರಾದ್ರೂ ಮಾಧ್ಯಮದವರು ನೀವೇನೋ ನಮ್ಗೆ ಮೋಸ ಮಾಡಿದಿರ, ನಾನು ಮಾಧ್ಯಮಕ್ಕೆ ಹೋಗ್ತೀನಿ, ನ್ಯೂಸ್ ಮಾಡಿಸ್ತೀನಿ, ನನ್ನ ಮಕ್ಳಿಗೆ ಯಾವುದು ನ್ಯಾಯ ಕೊಡಿಸೋದಿಲ್ಲ. ನ್ಯೂಸ್ ಮಾಡ್ಬಿಟ್ಟು ಅವ್ರ ಹತ್ರ ಇನ್ನಷ್ಟು ಡಿಮ್ಯಾಂಡ್ ಮಾಡ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ತಾರೆ. ಬರುವಂತ ವ್ಯೂಸ್ ಅಲ್ಲಿ ಬರುವಂತ ಲೈಕ್ಸ್ ಅಲ್ಲಿ ದುಡ್ಡು ಮಾಡ್ಕೊಂಡು ಬದುಕ್ತಾರೆ ಅಷ್ಟೇ. ಯಾರಿಗೂ ಸಹ ನ್ಯಾಯ ಸಿಗೋದಿಲ್ಲ. ನ್ಯಾಯ ಬೇಕಂದ್ರೆ ನ್ಯಾಯಾಲಯ ಮೆಟ್ಲತ್ತಿ, ನ್ಯಾಯಾಲಯದಲ್ಲಿ ಸಿಗುತ್ತೆ ನ್ಯಾಯ. ನಮ್ಮ ಸೌಜನ್ಯ ಕೇಸೇ ಗೊತ್ತಿದೆ, ಒಬ್ಬೊಬ್ರೆ ಯಾವ ರೀತಿ ಎಂಡ್ ಆಗ್ತಾ ಇದಾರಂತ. ಖಂಡಿತವಾಗ್ಲೂ ಆಗ್ತಾರೆ, ಒಂದಲ್ಲ ಒಂದು ರೂಪದಲ್ಲಿ ಆಗ್ತಾರೆ. ಮಾಧ್ಯಮದವ್ರಿಗೆ ಸಪೋರ್ಟ್ ಮಾಡೋದ್ ಬಿಡಿ, ಚೀಮಾರಿ ಹಾಕಿ ಅವರು ಪ್ರಸಾರ ಮಾಡುವಂಥದ್ದು ಪ್ರತಿಯೊಂದು ಸುಳ್ಳು. BTV GM ಕುಮಾರ್ ಈಸ್ ಎ ಹನಿ ಟ್ರಾಪ್. ಒಂದು ಅಪಾರ್ಟ್ಮೆಂಟ್ ಫ್ಲಾಟ್ ಮಾಡ್ಕೊಂಡು ಕಂಡೋರ್ ಹೆಣ್ಮಕ್ಳ ಬಗ್ಗೆ, ಕಂಡೋರ್ ಬಗ್ಗೆ ಬಿಟ್ಟಿ ಪ್ರಚಾರ ಕೊಡುವಂತ ಬರ್ಗೆಟ್ ಬಿದ್ದಿರೋಂತ BTV ಲೋಫರ್ GM ಕುಮಾರ್. ಒಂದ್ಸಲ ಜೈಲ್ಗೆ ಹೋಗಿದಾನೆ, ಒಂದ್ಸಲ ಅಲ್ಲ 3-4 ಸಲ ಹೋಗಿದ್ದಾನೆ, ಇನ್ನೂ 10 ಸಲ ಹೋಗ್ತಾನೆ. ಇವಾಗ ಬ್ಯಾಕ್ ಟು ಬ್ಯಾಕ್ ಹೆಂಗ್ ಒಂದೊಂದೇ ಮಾಧ್ಯಮ ಬಂದಾಗುತ್ತಂತ ನೋಡ್ಕೊಳ್ಳಿ. ಸುಮ್ನೆ ಕೂತಿಲ್ಲ ಯಾರು, ಕಾನೂನು ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್ ಅಧಿಕಾರಿಗಳು ಯಾರು ಸುಮ್ನೆ ಕೂತಿಲ್ಲ, ಮಾಡೋ ಕೆಲಸ ಮಾಡ್ತಾನೆ ಇದಾರೆ. ಹೆಂಗ್ ಚಾಟಿ ಬೀಸ್ತಾರಂತೆ ನೋಡಿ ಇವ್ರಿಗೆಲ್ಲಾರ್ಗು. ದಯವಿಟ್ಟು ಯಾರು ಸಹ ನಿಮಗೆ ಹೇಳೋದು, ಹನಿ ಟ್ರ್ಯಾಪ್ ಅನ್ನೋ ಒಂದು ಬಲೆಗೆ ಬಲಿಯಾಗಕ್ ಹೋಗ್ಬೇಡಿ, ಯಾರನ್ನು ನಂಬಕ್ ಹೋಗ್ಬೇಡಿ. ನಿಮ್ಮ ಜೊತೆಲಿರುವಂತ ಅಕ್ಕ ತಂಗಿ ಅಣ್ಣ ತಮ್ಮ ಯಾರನ್ನು ನಂಬಕ್ ಹೋಗ್ಬೇಡಿ ಇಂಥ ಒಂದು ವಿಚಾರದಲ್ಲಿ. ಬಿಕಾಸ್ ಹಣಕ್ಕೋಸ್ಕರ ಟಾಯ್ಲೆಟ್ ತಿನ್ನೋ ಕೆಲಸನೂ ಮಾಡ್ಬಿಡ್ತಾರೆ. ಅಂತ ಒಂದು ಸಮಾಜದಲ್ಲಿ ನಾವಿದ್ದೀರಿ. ಅಂಡ್ ಈ ಒಂದು ವರ್ಷ ಕೆಟ್ಟಿದೆ ಅಂತ ಹೇಳೋದಿಲ್ಲ, ಸರಿ ಇಲ್ಲ ಅಂತಾನು ಹೇಳಲ್ಲ. ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಕ್ಲೂಡಿಂಗ್ ನಾನು ಸಹ ಅನೇಕ ಜನ ಅವ್ರ ಮೇಲೇನೆ ಕೇಸಸ್ ಆಗುವಂಥದ್ದು ತುಂಬಾ ನಡೀತಾ ಇದೆ. ಎಲ್ಲರೂ ಎಚ್ಚರದಿಂದಿರ್ರಿ. ಇಷ್ಟೆಲ್ಲ ಕ್ರೈಮ್ಸ್ ಆಗ್ತಾ ಇದ್ರೂ ಸಹ ಕೆಲವರು ಎಚ್ಚರ ತಗೊಳ್ತಾ ಇಲ್ಲ, ಕಂಡವ್ರ ಕಾಲು ಹೇಳ್ಕೊಂಡು ಮಾತಾಡ್ಕೊಂಡು. ಬಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವ್ರಿಗೆ ಹೇಳ್ಬೇಕು, ಅವರೇ ಫಸ್ಟ್ ಪ್ರಚಾರ ಮಾಡಿದೀನಿ, ಯಾರು ಮಾಡಿರ್ಲಿಲ್ಲ. ದಯವಿಟ್ಟು ಎಲ್ಲಾ ಮಾಧ್ಯಮದವರು ನೀವು ಹನಿ ಟ್ರಾಪ್ ಇಲ್ಲ ಅಂದ್ರೆ ಅಷ್ಟೊಂದು ಸಾಚ ಆಗಿದ್ರ BTV GM ಕುಮಾರ್ ಹನಿ ಟ್ರಾಪ್ ತಂಡನ ಬಟ್ಟ ಬಯಲು ಮಾಡುವಂತ ಕೆಲಸ ಮಾಡಿ. ನಾನು ಮಾಹಿತಿ ಕೊಡ್ತೀನಿ ನಿಮಗೆ ಸಿಗ್ಲಿಲ್ಲ ಅಂತ ಅಂದ್ರೆ. ಬಿಕಾಸ್ ನಿಮ್ಗೆ ಎಲ್ಲಿ ಸಿಕ್ಬಿಡುತ್ತೆ ಮಾಹಿತಿ ಅಂತೆಲ್ಲ ಹೇಳ್ತಾರೆ. ಕೆಲವ್ರು ಇರ್ತಾರೆ ಪಾಪ ಗೊತ್ತಿರುತ್ತೆ ನಾನು ಏನು ಅಂತ ಹೇಳಿ, ಅಂತವ್ರು ನನಗೆ ಕಳ್ಸಿಕೊಟ್ಟೆ ಕೊಡ್ತಾರೆ, ಇಮಿಡಿಯೇಟ್ ಬಂದು ಸೇರುವಂತ ಕೆಲಸ ಆಗುತ್ತೆ. ಅದ್ ಯಾರೇ ಆಗಿರ್ಲಿ ಸತ್ಯತೆನ ಹೊರಗಡೆ ತೋರಿಸುವಂತ ಕೆಲಸ ಅಯೋಗ್ಯ BTV GM ಕುಮಾರ್ ಅಂಡ್ ಜಿ ನ್ಯೂಸ್, ರಿಪಬ್ಲಿಕ್ ಟಿವಿ, ಇನ್ನು ಅನೇಕ ಚಾನೆಲ್ಸ್ ಎಲ್ಲ ನನ್ನ ಬಗ್ಗೆ ನ್ಯೂಸ್ ಮಾಡಿತ್ತು. ನಿಮ್ದೆಂತೋ ಸಾಚಾ ಬದುಕು ಅಂತ ಒಂದೊಂದೇ ಬಿಡ್ತೀನಿ ನೋಡಿ. ನೀವೆಲ್ಲ ಹನಿ ಟ್ರಾಪ್ ಮಾಡೋದು, ನಿಮ್ಮ ಟ್ರಾಪ್ ಏನ್ ಆಗ್ತಾ ಇದೆ ಅನ್ನೋದು ನೀವು ನೋಡ್ಕೊಳ್ಳಿ, ನೋಡ್ಕೊಳ್ಳಿ ಫಸ್ಟ್. ಎಲ್ಲೆಲ್ಲಿ ಹೋಗಿ ಯಾವನೇ ಒಂದು ಸಿಕ್ಕಾಕೊಳ್ತೀರಾ ಅಂತ ಹೇಳಿ ಇನ್ನೊಬ್ಬರ ಬಗ್ಗೆ ಬಿಟ್ಟಿ ಪ್ರಚಾರ ಮಾಡೋದಲ್ಲ. ಸಂಸಾರನ ಒಂದು ಮಾಡುವಂಥದ್ದು, ನ್ಯಾಯ ಕೊಡಿಸುವಂತ ಕೆಲಸ ಯಾವ ಮಾಧ್ಯಮನೂ ಮಾಡ್ತಾ ಇಲ್ಲ. ಬರೀ ಎಲ್ಲಾರ ಮನೆ ಹಾಳು ಮಾಡಿ ಬೀದಿಗೆ ತಂದಿಡುವಂತ ಕೆಲಸ. ಬಿಕಾಸ್ ನಿಮಗ್ ಸಂಸಾರಗಳಿದೆಯಾ ಇಲ್ವ ಅಂತ ಗೊತ್ತಿಲ್ವಲ್ಲ ಮಾಧ್ಯಮದವ್ರಿಗೆ. ಸಂಸಾರ ಇದ್ದಿದ್ರೆ ಸಂಸಾರಿಗಳ ತರ ಕೆಲಸ ಮಾಡ್ತಾ ಇದ್ರಿ, ಸಂಸಾರ ಇಲ್ದಿರ ಮೂರು ಬಿಟ್ಟು ನಿಂತಿರೋ ಅಂತ ಮಾಧ್ಯಮದವರು ಇನ್ನೇನ್ ಮಾಡ್ತೀರಾ ನೀವೆಲ್ಲಾರು? ಸಾಚ ಆಯ್ತು, ನೀವೆಲ್ಲರೂ ಮಾಧ್ಯಮದವ್ರು ಅಷ್ಟೊಂದು ಸಾಚ ಆಗಿದ್ರೆ, ಜರ್ನಲಿಸಂ ಮಾಡಿದ್ರೆ, ನಿಮ್ಮೆಲ್ಲಾರ್ದು ಒಂದು ಜರ್ನಲಿಸಂ ಸರ್ಟಿಫಿಕೇಟ್ ಹಾಕಿ ನೋಡೋಣ ಯೋಗ್ಯತೆ ಇದ್ರೆ. ಯಾವನು ತಮ್ಮ ಮೇಲೆ ಇರುವಂತ ಕ್ರಿಮಿನಲ್ ಕೇಸು, ತಮ್ಮ ಮೇಲೆ ಇರುವಂತ ಹನಿ ಟ್ರ್ಯಾಪ್ ಕೇಸು, ತಮ್ಮ ಮೇಲೆ ತಾವು ಮಾಡುವಂತ ಅನೈತಿಕ ಚಟುವಟಿಕೆಗಳನ್ನ ಮುಚ್ಚಾಕೋದಕ್ಕೆ ಯಾರೆಲ್ಲ ಮಾಧ್ಯಮ ಅನ್ನೋದನ್ನ ಓಪನ್ ಮಾಡ್ಕೊಂಡು ಕುತ್ಕೊಂಡು ಬ್ಯಾಡ್ಜ್ ಹಾಕೊಂಡಿದಿರಲ್ಲ, ನಿಮ್ಮ ಯೋಗ್ಯತೆನ ಆಚೆ ತರುವಂತ ಕೆಲಸ ಎಲ್ಲರೂ ಮಾಡ್ತೀರಿ. ಅನೇಕ ಜನ ಇದ್ದಾರೆ. ಅಂಡ್ ದಯವಿಟ್ಟು ಯೂಟ್ಯೂಬರ್ಸ್ ಎಚ್ಚರ, ನಿಮ್ಮ ಮೇಲೇನೋ ಹದ್ದಿನ ಕಣ್ಣು, ಪೊಲೀಸವ್ರ ಕಣ್ಣು ಹೆಂಗೆ ಪಾಪ ದರ್ಶನ್ ಅಭಿಮಾನಿಗಳ ಮೇಲೆ ಬಿದ್ದಿತ್ತು, ಅದೇ ತರ ಮಾಧ್ಯಮದವರ ಮೇಲೆ ಕಣ್ಣು, ಅಧಿಕಾರಿಗಳ ಕಣ್ಣು, ಸರ್ಕಾರದ ಕಣ್ಣು ಬಿದ್ದಿದೆ. ಯಾರು ಹೆಂಗೆ ಜೈಲ್ ಸೇರ್ತಿರೋ ಗೊತ್ತಿಲ್ಲ, ಸೇರ್ಲೇಬೇಕು ನೀವೆಲ್ಲಾರು.